ನಿಮ್ಮ ಸ್ಯಾಲರಿ 30,000 ಆಗಿದ್ರೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗಿರಬೇಕು? ನಿಮ್ಮ ಪ್ಲಾನಿಂಗ್ ಸರಿಯಾಗಿತ್ತು ಅಂತಂದ್ರೆ 35 ವರ್ಷದಲ್ಲಿ ನಿಮ್ಮ ಹತ್ರ 20 ಕೋಟಿ ಇರುತ್ತೆ. ನಂಬಕ್ಕಾಗ್ತಾ ಇಲ್ಲ ಅಲ್ವಾ? ಎಸ್, ಈ ವಿಡಿಯೋದಲ್ಲಿ ನಿಮಗೆ ಎಕ್ಸೆಲ್ ಶೀಟ್ ನ ಸಹಾಯದಿಂದ ಪ್ರಾಕ್ಟಿಕಲ್ ಆಗಿ ಇದನ್ನ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಯೂಶುವಲಿ ನಾನು ಹೇಳ್ತಾ ಇರ್ತೀನಿ, ನೀವು ಒಂದು ಕಡೆ ಜಾಬ್ಗೆ ಸೇರಿದ ತಕ್ಷಣ ನೀವು ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ನ ಮಾಡಬೇಕು, ಫೈನಾನ್ಷಿಯಲ್ ಡಿಸಿಪ್ಲಿನ್ ನ ಹೊಂದಿರಬೇಕು ಅಂತ. ಸೊ ನೀವೇನಾದ್ರೂ ಒಂದು ಜಾಬ್ಗೆ ಸೇರಿದಿರಿ, ಹಾಗೆ ನಿಮ್ಮ ಸ್ಯಾಲ್ರಿ 30,000 ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಪ್ಲಾನಿಂಗ್ ಹೇಗಿರ್ಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು 50-30-20 ಫೈನಾನ್ಷಿಯಲ್ ಥಂಬ್ ರೂಲ್ ಏನಿದೆ ಇದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ 50-30-20 ಏನೇನ್ ಬರುತ್ತೆ? ಫಸ್ಟ್ 50% ಬಂದು ನಿಮ್ಮ ನೀಡ್ಸ್ಗೆ ನೀವು ಎತ್ತಿಡ್ಬೇಕು. ಅಂದ್ರೆ ನಿಮ್ಮ ಸ್ಯಾಲ್ರಿಯ ಅರ್ಧ ಏನ್ ಹಣ ಇದೆ ಅದು ನಿಮ್ಮ ಅವಶ್ಯಕತೆಗಳಿಗೆ ಇರಬೇಕು. ಸೊ ಅವಶ್ಯಕತೆಗಳಂತೆ ಅಂದ್ರೆ ಏನು? ಗ್ರಾಸರೀಸ್ ಆಗಿರ್ಬೋದು, ಹೌಸ್ ರೆಂಟ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, EMIs ಆಗಿರ್ಬೋದು, ಮಕ್ಳಿತ್ತು ಅಂತಂದ್ರೆ ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು. ಇದೆಲ್ಲ ಅನ್ಅವಾಯ್ಡಬಲ್. ಅಂದ್ರೆ ದುಡ್ಡು ಇದೆಯೋ ಬಿಡುತ್ತೋ ನಾವು ಮಾಡ್ಲೇಬೇಕು ಇದನ್ನ, ಯಾಕಂದ್ರೆ ಇದು ನಮ್ಮ ಲೈಫ್ಗೆ ನೀಡ್. ಇದಿಲ್ಲದೆ ನಾವು ಇರೋದಕ್ಕಾಗೋದಿಲ್ಲ. ಸೊ ಇದಕ್ಕೆ ಅಂತ ನಮ್ಮ ಸ್ಯಾಲ್ರಿಯ 50% ನಾವು ಎತ್ತಿಟ್ಕೊಳ್ಬೇಕಾಗತ್ತೆ. ಅದೇ ರೀತಿ ನಾನೇನಾದ್ರೂ ವಾಂಟ್ಸ್ ಅಂತ ನೋಡೋದಾಯ್ತು ಅಂತಂದ್ರೆ, ವಾಂಟ್ಸ್ ಅಂದ್ರೆ ಏನು? ನನ್ನ ಆಸೆಗಳು, ಬಯಕೆಗಳು. ಲೈಫ್ ಒಂದೇ ಅಂದ್ಮೇಲೆ ಎಂಜಾಯ್ ಕೂಡ ಮಾಡ್ಬೇಕಲ್ವಾ? ಮಾಡಲಿಲ್ಲ ಅಂತಂದ್ರೆ ಹೇಗೆ? ಬಟ್ ಎಸ್, ಅದರಲ್ಲಿ ಲಿಮಿಟೇಷನ್ಸ್ ಅನ್ನೋದು ಒಂದಿರುತ್ತೆ. ಅಂದ್ರೆ ನಾನು ನನ್ನ ಸ್ಯಾಲ್ರಿಯಿಂದ ಅವಶ್ಯಕತೆಗಳಿಗೆ ಇಷ್ಟು ಅಂತ ಎತ್ತಿಟ್ಟು ಇಷ್ಟು ನಾನು ಖರ್ಚು ಮಾಡಬಲ್ಲೆ ಅಂತ ನನ್ನಲ್ಲಿ ಇಡಬೇಕು. ಬಟ್ ಎಸ್, ಎಷ್ಟು ಕಡಿಮೆ ನಾವು ಆಸೆಗೆ ಅಂತ ಎತ್ತಿಟ್ಟು ಅದನ್ನ ಸ್ವಲ್ಪ ಇನ್ನ ಎಕ್ಸ್ಟ್ರಾ ತೆಗೆದಿಟ್ಟು ನಾವು ಇನ್ವೆಸ್ಟ್ಮೆಂಟ್ಗೆ ಅಂತ ಇಟ್ಟರೆ ಫ್ಯೂಚರ್ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನಾವು ಆಸೆಗಳಿಗೆ ಅಂತ ಇಲ್ಲಿ 30% ನ ಎತ್ತಿಡ್ಬೋದು. ಸೊ 30% ಅಲ್ಲಿ ಏನಿರುತ್ತೆ? ಪಾರ್ಟಿಗೆ ಹೋಗೋರು ಪಾರ್ಟಿಗೆ ಹೋಗ್ಬೋದು, ಮೂವೀಸ್, ಟ್ರಿಪ್, ಪಬ್ ಎಲ್ಲವನ್ನು ಮಾಡ್ಬೋದು. ನಿಮ್ಗೆ ಏನ್ ಬೇಕೋ ನಿಮ್ಮ ಸ್ಯಾಲ್ರಿಯಲ್ಲಿ 30% ನೀವು ನಿಮ್ಮ ಆಸೆಗಳನ್ನ ಪೂರೈಸೋದಕ್ಕೆ ಅಂತ ಎತ್ತಿಟ್ಕೋಬಹುದು. ಒಂದು ಹೊಸ ಫೋನ್ ತಗೊಳ್ಳೋದಾಗಿರ್ಬೋದು, ಅಥವಾ ಎನಿಥಿಂಗ್ ದಟ್ ಯು ವಾಂಟ್ ಟು, ಅಂದ್ರೆ ನಿಮ್ಮ ಆಸೆ. ಅದರ ನಂತರ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರ್ಬೇಕು? 20%. ಸೊ 50% ಸ್ಯಾಲ್ರಿ ಇದು ಬಂದು ನಮ್ಮ ಅವಶ್ಯಕತೆಗೆ ಹೋಗುತ್ತೆ, 30% ಆಸೆಗಳಿಗೆ ಹೋಗುತ್ತೆ, ಇನ್ನು 20% ನಾವು ಸೇವ್ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಫ್ಯೂಚರ್ಗೋಸ್ಕರ ನಾವು ಸೇವ್ ಮಾಡಬೇಕು. ಸೊ ಈ 20% ಅಲ್ಲಿ ನಾವು ಎಲ್ಲೆಲ್ಲಿ ಸೇವ್ ಮಾಡ್ಬೋದು? ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರೋರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸೇವ್ ಮಾಡ್ಬೋದು, ಸ್ಟಾಕ್ಸ್ ಅಲ್ಲಿ ಸೇವ್ ಮಾಡ್ಬೋದು, ಅಥವಾ PPF ಅಲ್ಲಿ ಸೇವ್ ಮಾಡ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ. NPS ಅಲ್ಲಿ ಸೇವ್ ಮಾಡ್ಬೋದು. ಇದೇ ರೀತಿ ಏನಾದರೂ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಕಿದ್ರು ಪರವಾಗಿಲ್ಲಪ್ಪ, ನಂಗೆ ಸೇಫ್ ಬೇಕು ಅಂತಂದ್ರೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಕೂಡ ನೀವು ಸೇವ್ ಮಾಡ್ಬೋದು. ಸೊ ಈ ಒಂದು ಪ್ಲಾನಿಂಗ್ ಬಂದು ಯಾರು ಫಸ್ಟ್ ಜಾಬ್ಗೆ ಹೋಗ್ತಾ ಇದ್ರಿ ಅವ್ರಿಗೆ ಮಾತ್ರ ಆಗಿರುತ್ತೆ. ಯಾಕಂದ್ರೆ ಫಸ್ಟ್ ಜಾಬ್ ಅಲ್ಲಿ ನಿಮಗೆ ಕಡಿಮೆ ಇರುತ್ತೆ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಪ್ರತಿಯೊಂದು. ಸೊ ಇದಾಗುತ್ತೆ. ಹಾಗೆ ಪ್ರತಿ ವರ್ಷ ನಿಮ್ಗೆ ಹೇಗೆ ಇನ್ಕ್ರಿಮೆಂಟ್ಸ್ ಆಗ್ತಾ ಹೋಗುತ್ತೆ. ಹಾಗೆ ನೀವೇನಾದ್ರೂ ಜಾಬ್ ಚೇಂಜ್ ಮಾಡಿದ್ರೆ ಕೂಡ ಅಲ್ಲಿ ಸ್ವಲ್ಪ ಸಣ್ಣದಾಗಿ ಇನ್ಕ್ರಿಮೆಂಟ್ ಆಗುತ್ತೆ. ಆಗ ಇಲ್ಲಿ ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ ಸರ್ಟನ್ ಇಯರ್ಸ್ ಬಹುಶಃ ನೀವು ಈ 50-30-20 ನ 33-33-33 ಈ ರೀತಿ ಕೂಡ ಡಿವೈಡ್ ಮಾಡುವಂತಹ ಸಂದರ್ಭ ಬರುತ್ತೆ. ಸೊ ಎಕ್ಸೆಲ್ ಶೀಟ್ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಅನ್ನು ನೋಡೋಣ. ಸೊ ನಿಮ್ಮ ಮಂತ್ಲಿ ಸ್ಯಾಲ್ರಿ 30,000 ಆಗಿತ್ತು ಅಂತಂದ್ರೆ, ಅಂದ್ರೆ ಟೇಕ್ ಹೋಮ್ ಸ್ಯಾಲ್ರಿ 30,000 ಆಗಿತ್ತು ಅಂತಂದ್ರೆ ನೀಡ್ಸ್ ಬಂದೆಷ್ಟು? 50%. ಸೊ 30,000ದಲ್ಲಿ 50% ಬಂದು 15,000. ಸೊ ನಿಮ್ಮ ಅವಶ್ಯಕತೆಗಳಿಗೆ 15,000ವನ್ನ ನಾವಿಲ್ಲಿ ಎತ್ತಿಡ್ತಾ ಇದೀವಿ. ವಾಂಟ್ಸ್ ಎಷ್ಟು? 30%. ಸೊ 30,000 ನ 30% ಬಂದು 9,000 ಆಗುತ್ತೆ. ಸೊ 9,000 ರೂಪೀಸ್ ನಾವು ಪರ್ ಮಂತ್ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅಂತ ಎತ್ತಿಡ್ತಾ ಇದ್ದೀವಿ. ನೀವು ಕಂಪ್ಲೀಟ್ ಹಣವನ್ನ ಕೂಡ ಖರ್ಚು ಮಾಡ್ಬೋದು, ಇಲ್ಲ ಅದರಿಂದ ಇನ್ನು ಸ್ವಲ್ಪ ಸೇವಿಂಗ್ಸ್ಗೆ ಅಂತ ತೆಗೆದಿಟ್ರು ಕೂಡ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ಇದ್ರ ರೂಲ್ ಪ್ರಕಾರ ನಾವು ಖಂಡಿತ 30% ಅಂತಂದ್ರೆ 9,000 ಎತ್ತಿಡ್ತಾ ಇದೀವಿ ಇಲ್ಲಿ ವಾಂಟ್ಸ್ಗೆ ಅಂತ. ಹಾಗೆ ಇನ್ವೆಸ್ಟ್ಮೆಂಟ್ ಬಂದು ಎಷ್ಟು? 20%. ಸೊ 30,000 20% ಅಂತಂದ್ರೆ 6,000 ರೂಪಾಯಿ ಆಗುತ್ತೆ. ಸೊ ನಾವು 6,000 ರೂಪೀಸ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಇದು ನಿಮ್ಮ ಫ್ಯೂಚರ್ ಪ್ಲಾನಿಂಗ್. ನಿಮ್ಮ ಸ್ಯಾಲ್ರಿ ಇವಾಗ ಎಷ್ಟಿದೆ? 30,000 ಇದೆ. ಸೊ ಇದು 30,000ನೇ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ನೀವು ಜಾಬ್ ಚೇಂಜ್ ಮಾಡಿದ್ರಿ ಅಂತಂದ್ರೆ 10%, 20%, 30% ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಆನ್ ಯೋರ್ ವರ್ಕ್. ಅಥವಾ ನೀವು ಸೇಮ್ ಕಂಪ್ನಿಲಿ ಕಂಟಿನ್ಯೂ ಮಾಡಿದ್ರಿ ಅನ್ಕೊಳ್ಳಿ, ಅಲ್ಲೂ ಕೂಡ ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಇನ್ಕ್ರಿಮೆಂಟ್ 30% ಇರ್ಬೋದು, 40% ಇರ್ಬೋದು, 50% ಇರ್ಬೋದು. ಸೊ ಆನ್ ಆವ್ರೇಜ್ ನಾವು 10% ಅಂತ ಇಟ್ಕೊಂಡು ಕ್ಯಾಲ್ಕುಲೇಷನ್ಸ್ನ ನೋಡ್ತಾ ಹೋಗೋಣ. ಸೊ ನಿಮ್ಮ ವಯಸ್ಸೀಗ 25 ಅಂತ ಇಟ್ಕೊಳ್ಳಿ. ಸೊ 25 ಇಂದ ನಿಮ್ಮ ವಯಸ್ಸು 35 ಆಗೋವರೆಗೂ, ಅಂದ್ರೆ ಈ 10 ವರ್ಷ
ಪ್ರತಿ ವರ್ಷ ನಿಮ್ಮ ಸ್ಯಾಲ್ರಿ 10% ರೇಸ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಎವ್ರಿ ಇಯರ್ 10% ನಿಮ್ಮ ಸ್ಯಾಲ್ರಿ ರೇಸ್ ಆಗತ್ತೆ. ಸೊ ಇದೇ ರೀತಿ ನಿಮ್ಮ ಸ್ಯಾಲ್ರಿ ನೆಕ್ಸ್ಟ್ 10 ಇಯರ್ಸ್ ಅಂದ್ರೆ 35 ವರ್ಷದಿಂದ 45 ವರ್ಷ ನೀವು ಆಗೋವರೆಗೂ 8% ಪ್ರತಿ ವರ್ಷ ರೇಸ್ ಆಗುತ್ತೆ ಅನ್ಕೊಳ್ಳೋಣ. ಅಂದ್ರೆ ಫಸ್ಟ್ 10 ಇಯರ್ಸ್ ಬಂದು ಪ್ರತಿ ವರ್ಷ 10% ರೇಸ್ ಆಗಿತ್ತು. ನೆಕ್ಸ್ಟ್ 10 ಇಯರ್ಸ್ ಬಂದು 8% ರೇಸ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅದೇ ರೀತಿ ನೆಕ್ಸ್ಟ್ 10 ಇಯರ್ಸ್ ಅಂದ್ರೆ 45 to 55 6% ರೇಸ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿಯಾಗಿ ಎವ್ರಿ ಇಯರ್ ಒಂದು ಪರ್ಸೆಂಟೇಜ್ ನ ಹೈಕ್ ಮಾಡ್ತಾ ಹೋಗೋಣ. ಸೊ ಅದರ ನಂತರ ಇನ್ನೇನು 10 ವರ್ಷ ಇರುತ್ತೆ, ನೆಕ್ಸ್ಟ್ 10 ಇಯರ್ಸ್ ಬಂದು 4% ಇನ್ಕ್ರಿಮೆಂಟ್ ಆಯ್ತು ಅನ್ಕೊಳ್ಳೋಣ. ಪ್ರತಿ ವರ್ಷ 4%. ಸೊ ಈ ರೀತಿ ಇನ್ಕ್ರಿಮೆಂಟ್ಸ್ ಎವ್ರಿ ಇಯರ್ ಆಗ್ತಾ ಹೋಗುತ್ತೆ. ಆಗ ನಮ್ಮ ಇನ್ವೆಸ್ಟ್ಮೆಂಟ್ ರೇಷಿಯೋ ಕೂಡ ವೇರಿ ಆಗ್ಬೇಕಲ್ವಾ. ನಾನು ಈಗಾಗಲೇ ಹೇಳಿದೆ, ನಮ್ಮ ಜಾಬ್ ಸ್ಟಾರ್ಟಿಂಗ್ ಅಲ್ಲಿ 50-30-20 ಅಂತಿತ್ತು ಅಂತಂದ್ರೆ ಅದು ಸೇಮ್ ಇರಲ್ಲ, ಕಡಿಮೆ ಆಗ್ತಾ ಹೋಗ್ಬೇಕು. ಸೊ ಕಡಿಮೆ ಅಂತಂದ್ರೆ ಹೇಗೆ, ಇಲ್ಲಿ 50 ಅನ್ನೋದು ಕಡಿಮೆ ಆಗುತ್ತೆ, ನೆಕ್ಸ್ಟ್ ಒನ್ ಜಾಸ್ತಿ ಆಗುತ್ತೆ, ಅದ್ರ ನೆಕ್ಸ್ಟ್ ಒನ್ ಜಾಸ್ತಿ ಆಗುತ್ತೆ. ಸೊ 33% ಅಲ್ಲಿ ಡಿವೈಡ್ ಮಾಡುವಂತಹ ಒಂದು ಪೋರ್ಷನ್ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಮುಂದಕ್ಕೆ ಕೆಲವು ವರ್ಷಗಳ ನಂತರ ನಾವು ಈ ರೀತಿಯಾಗಿ ಡಿವೈಡ್ ಮಾಡಬೇಕಾಗುತ್ತೆ. ಅಂದ್ರೆ 33% ಫಾರ್ ನೀಡ್ಸ್, 33% ಫಾರ್ ವಾಂಟ್ಸ್, 33% ಫಾರ್ ಇನ್ವೆಸ್ಟ್ಮೆಂಟ್ಸ್. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ರೇಷಿಯೋ ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ ನಾನು. ಅಂದ್ರೆ ಈಗ ಸದ್ಯಕ್ಕೆ ನಿಮ್ಮ ಸ್ಯಾಲ್ರಿ ಇರೋದು 30,000. ಸೊ ಈಗ ಸದ್ಯಕ್ಕೆ ಇಷ್ಟಿದೆ ಒಂದು ಪ್ಲಾನಿಂಗ್ ನಮ್ದು. ಹೇಗೆ ನಿಮ್ಮ ಸ್ಯಾಲ್ರಿ ರೇಸ್ ಆಗ್ತಾ ಹೋಗುತ್ತೋ ಅದೇ ರೀತಿ ನಿಮ್ಮ ಪ್ಲಾನಿಂಗ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಹೋಗ್ಬೇಕು. ಸೊ ಈಗ ಒಂದು ಪ್ಲಾನಿಂಗ್ ಅನ್ನ ನಾವು ಏನ್ ಮಾಡ್ಕೊಳ್ಬಹುದು, 33% ಅನ್ನುವಂತಹ ಒಂದು ಫೈನಾನ್ಷಿಯಲ್ ಥಂಬ್ ರೂಲ್ ನ ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು ಆಫ್ಟರ್ ಸರ್ಟನ್ ಇಯರ್ಸ್. ಹಾಗೆ ಈ ಎಕ್ಸೆಲ್ ಶೀಟ್ ಅಲ್ಲಿ ನೀವು ಗಮನಿಸಬಹುದು, ಇನ್ಫ್ಲೇಷನ್ 6% ಅಂತ ಹಾಕಿದೀವಿ. ಇನ್ಫ್ಲೇಷನ್ ಆಸ್ ಪರ್ ಸಿಸ್ಟಮ್ 6% ಇದೆ. ಈಗ ಅದು 10 ವರ್ಷ, 20 ವರ್ಷ, 30 ವರ್ಷ ಬಿಟ್ಟು ಹೋಗಿ ನಾವು 20-30 ಕೋಟಿ ಅಂತ ಮಾತಾಡಿದ್ರು ಕೂಡ ಈ ಇನ್ಫ್ಲೇಷನ್ ಖಂಡಿತವಾಗ್ಲೂ ಇರುತ್ತೆ. ಸೊ ಎಕ್ಸೆಲ್ ಶೀಟ್ ಅಲ್ಲಿ ನೀವು ನೋಡಬಹುದು 3,60,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ. 3,60,000 ಆನ್ಯುವಲ್ ಸ್ಯಾಲ್ರಿ ಅಂತಂದ್ರೆ ಪ್ರತಿ ತಿಂಗಳು 30,000 ಆಗುತ್ತೆ. ಸೊ ನಾನೀಗ ಆಲ್ರೆಡಿ ನಿಮ್ಗೆ ಹೇಳಿದ ಹಾಗೆ ನೀಡ್ಸ್ಗೆ ಎಷ್ಟಿದೆ, 15,000 ಇದೆ. ವಾಂಟ್ಸ್ಗೆ ಎಷ್ಟಿದೆ, 9,000 ಇದೆ. ಇನ್ವೆಸ್ಟ್ಮೆಂಟ್ಸ್ಗೆ ಎಷ್ಟಿದೆ, 6,000 ಇದೆ. ಸೊ ಇಲ್ಲಿ ನೋಡಿ ನೀವು 50-30-20. ಸೊ 50-30-20 ರೂಲ್ ಇಲ್ಲಿ ಆಡ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಬಂದು 10% ಇನ್ಕ್ರೀಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ 10% ಇನ್ಕ್ರೀಸ್ ಅಂತಂದ್ರೆ 36,000 ಇನ್ಕ್ರಿಮೆಂಟ್ ಆಗಿದೆ. ಸೊ 3,96,000 ಈಗ ನಮ್ಗೆ ಕೈಗೆ ಸಿಗುವಂತ ಒಂದು ಸ್ಯಾಲ್ರಿ. ಸೊ ಇಲ್ಲಿ ಸ್ಯಾಲ್ರಿ ಜಾಸ್ತಿ ಆಗಿದ ತಕ್ಷಣ ನಮ್ಮ ರೇಷಿಯೋ ಕೂಡ ಚೇಂಜ್ ಆಗ್ಬೇಕಲ್ವಾ. ನೋಡಿ ಇಲ್ಲಿ ಚೇಂಜ್ ಆಗಿದೆ. 15,000 ನಮ್ಮ ಹಿಂದಿನ ಪ್ಯಾಕೇಜ್ಗೆ ಇದ್ದಂತಹ ಒಂದು ನೀಡ್ಸ್ ಅಮೌಂಟು ಇಲ್ಲಿ 990 ಎಕ್ಸ್ಟ್ರಾ ಆಗಿದೆ. ಸೊ 15,990 ಬಂದು ಅವಶ್ಯಕತೆಗೆ ಈಗ ಎತ್ತಿಡ್ತೀವಿ, 9,990 ಬಂದು ಆಸೆಗಳಿಗೆ ಅಂತ ಇಡ್ತೀವಿ, ಇನ್ವೆಸ್ಟ್ಮೆಂಟ್ಗೆ ಅಂತ 6,990 ಇಡ್ತೀವಿ. ಇಲ್ಲಿ ರೇಷಿಯೋ ನೀವು ನೋಡ್ಬೋದು 48-30-21% ಆಗಿದೆ. ಅದೇ ರೀತಿ ನೆಕ್ಸ್ಟ್ ಇಯರ್ ಮತ್ತೆ 10% ಗ್ರೋ ಆಯ್ತು ಅನ್ಕೊಳ್ಳಿ, ಅವಾಗ 39,600 ಆಗಿರುತ್ತೆ ಎಕ್ಸ್ಟ್ರಾ ನಿಮಗೆ ಇನ್ಕ್ರಿಮೆಂಟು. ಸೊ ಈ ಒಂದು ಅಮೌಂಟ್ ಅಲ್ಲಿ ಮತ್ತೆ ನೀವು ನೋಡ್ಬೋದು ನೀಡ್ಸ್ಗೆ ಗ್ರೋ ಆಗಿದೆ ಅಮೌಂಟು, ವಾಂಟ್ಸ್ಗೂ ಕೂಡ ಗ್ರೋ ಆಗಿದೆ, ಇನ್ವೆಸ್ಟ್ಮೆಂಟ್ಗೂ ಕೂಡ ಗ್ರೋ ಆಗಿದೆ. ಸೊ ನಿಮ್ಮ ಸ್ಯಾಲ್ರಿ ರೇಸ್ ಆಗ್ತಾ ಇದ್ದಂಗೆ ಈ ಒಂದು ವಾಂಟ್ಸ್, ನೀಡ್ಸ್, ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡಿ ನೀಡ್ಸ್ ಅಲ್ಲಿ ಅಗೈನ್ ಇಟ್ ಇಸ್ 47%, ವಾಂಟ್ಸ್ 31%, ಇನ್ವೆಸ್ಟ್ಮೆಂಟ್ 22%. ಸೊ ಹೇಗೆ ನಿಮ್ಮ ಇನ್ಕ್ರಿಮೆಂಟ್ ಎವ್ರಿ ಇಯರ್ ಆಗ್ತಾ ಇರುತ್ತೋ ಹಾಗೆ ಈ ರೇಷಿಯೋ ಅಲ್ಲಿ ಕೂಡ ಚೇಂಜಸ್ ಆಗ್ತಾ ಇರಬೇಕು. ಸೊ ನಿಮ್ಗಿಲ್ಲಿ ವಾಂಟ್ಸ್ ಅಲ್ಲಿ 31% ಆ ರೀತಿ ಬಂತು, ಆಸೆಗಳು ಪೂರೈಸ್ಕೋತೀನಿ, ನಾನು ಕಾರು ಬೈಕ್ ಅದು ತಗೊಳ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಅದು ಹೆಚ್ಚಾಗ್ತಾ ಇದ್ದಂಗೆ ನೀವು ಪ್ಲಾನ್ ಮಾಡಿಸುವಂತ ಇನ್ವೆಸ್ಟ್ಮೆಂಟ್ಗೆ ಅಂತ ಸ್ವಲ್ಪ ಎಕ್ಸ್ಟ್ರಾ ನೀವು ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು. ಸೊ ನೆಕ್ಸ್ಟ್ ಬಂದು ನೀಡ್ಸ್ ಅಲ್ಲಿ ಏನೇನಿರುತ್ತೆ, ಇಲ್ಲಿ ಟೇಬಲ್ ಅಲ್ಲಿ ನೋಡ್ತಾ ಇದ್ರಿ 15,000 ನಾವು ನೀಡ್ಸ್ಗೆ ಅಂತ ಎತ್ತಿಟ್ಟಿದ್ವಿ ನಮ್ಮ 30,000 ಕ್ಯಾಲ್ಕುಲೇಷನ್ ಪ್ರಕಾರದಲ್ಲಿ. ಸೊ ರೆಂಟ್ ಒಂದು 7,000 ಹೋಗುತ್ತೆ ಅನ್ಕೋಣ, ಊಟಕ್ಕೊಂದು 3,000, ಕರೆಂಟ್ ಬಿಲ್ ಒಂದು 500 ರೂಪಾಯಿ, ಮೊಬೈಲ್ ಒಂದು 500 ರೂಪಾಯಿ ರೀಚಾರ್ಜ್ ಅಥವಾ ಬಿಲ್ ಇರ್ಬೋದು, ಬಟ್ಟೆ ಒಂದು 500. ಯೂಶಲಿ ತಗೊಳ್ಳಲ್ಲ ಯಾವಾಗ್ಲೂ, ಬಟ್ ಎಸ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಹಾಗೆ ಟ್ರಾನ್ಸ್ಪೋರ್ಟೇಷನ್, ಓಡಾಟ, ಆಫೀಸು, ಪೆಟ್ರೋಲ್ ಅದು ಇದು ಖರ್ಚು ಅಂತ 3,000 ಇಟ್ಕೊಂಡ್ರೆ, ಇಂಟರ್ನೆಟ್ 500, ಟೋಟಲ್ ಎಷ್ಟು 15,000 ಆಗುತ್ತೆ. ಹಾಗೆ ನೆಕ್ಸ್ಟ್ ಇಯರ್ 10% ಇನ್ಕ್ರೀಸ್ ಆಯಿತು. ಸೊ ಟೋಟಲ್ ನಮ್ಗೆ ಏನು ಇಲ್ಲಿ ಆ್ಯಡ್ ಆಗುತ್ತೆ 990 ರೂಪೀಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಅದ್ರ ಪ್ರಕಾರ ಅಗೈನ್ ಇಲ್ಲಿ ರೆಂಟ್, ಫುಡ್, ಎಲೆಕ್ಟ್ರಿಸಿಟಿ, ಮೊಬೈಲ್ ಇದೆಲ್ಲ ಡಿವೈಡ್ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ 10% ಇಲ್ಲಿ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ
ಹಾಗೆ ನಮ್ಮ ಅವಶ್ಯಕತೆಗಳು ಏನು ರೆಂಟ್ ಇದೆ ಅದು ಬಹುಶಃ ಜಾಸ್ತಿ ಆಗ್ಬೋದು, ನೀವು ಮದುವೆ ಆಗ್ಬೋದು, 1 BHK ಇಂದ 2 BHK ಮನೆಗೆ ಹೋಗ್ಬೋದು. ಸೊ ಇಂಥ ಪರಿಸ್ಥಿತಿಲಿ ನಿಮಗೆ ರೆಂಟ್ ಕೂಡ ಅಲ್ಲಿ ರೇಸ್ ಆಗುತ್ತೆ, ಊಟದ ಖರ್ಚು ಎಕ್ಸ್ಟ್ರಾ ಆಗುತ್ತೆ, ಮನೇಲಿ ಯಾರಾದರೂ ಯಾವಾಗಲೂ ಇದ್ದೇ ಇರ್ತಾರೆ ಅಂತಂದ್ರೆ ಕರೆಂಟ್ ಬಿಲ್ ಕೂಡ ಅಲ್ಲಿ ಜಾಸ್ತಿ ಬರುತ್ತೆ, ಮೊಬೈಲ್, ಬಟ್ಟೆ, ಟ್ರಾನ್ಸ್ಪೋರ್ಟ್ ಎಲ್ಲವೂ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಎಕ್ಸಾಕ್ಟ್ ಆಗಿ ಏನು ಪ್ಲಾನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಅಮೌಂಟ್ಸ್ ಎಷ್ಟಿದೆ ಅಂದ್ರೆ ಸ್ಯಾಲ್ರಿ ರೇಸ್ ಆಗ್ತಾ ಇದೆ, ಸ್ಯಾಲ್ರಿ ರೇಸ್ ಆದ ಹಾಗೆ ನಮ್ಮ ರೇಷಿಯೋ ಏನಿದೆ ಇಲ್ಲಿ ಫಿನಾನ್ಷಿಯಲ್ ಥಂಬ್ ರೂಲ್ದು ಅದು ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಅದ್ರ ಪ್ರಕಾರ ಅವಶ್ಯಕತೆಗಳು ಏನೇನು ಬರ್ತಾ ಇದೆ, ಸೊ ನನ್ನ ಸ್ಯಾಲ್ರಿ ಪ್ರಕಾರ ಎಷ್ಟಿರಬೇಕು ಅದನ್ನ ನಾವು ಪ್ಲಾನ್ ಮಾಡಿಕೊಂಡು ಎತ್ತಿಟ್ಕೊಳ್ಬೋದು. ಸೊ ವಾಂಟ್ ಸೆಕ್ಷನ್ ಅಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಒಂದು ಬೈಕ್ ಏನೋ ಪರ್ಚೇಸ್ ಮಾಡಿದ್ರಿ ಅನ್ಕೊಳ್ಳಿ. ಸೊ ಬೈಕ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಬೈಕ್ನ EMI ಕಟ್ಟಬೇಕಾಗುತ್ತೆ. ಸೊ ಅದೊಂದು 3,000 ಇಟ್ಕೊಳ್ಬೋದು. ಹೊಸ ಫೋನ್ ಏನೋ ತಗೊಳ್ಬೇಕು ಅನ್ನೋ ಆಸೆ ಆಗಿರುತ್ತೆ, ಫೋನ್ನಾಗೆ ಇನ್ನೆಲ್ಲರೂ ಕೂಡ 0 ಕಾಸ್ಟ್ EMI ಸಿಗ್ತಾ ಇದೆ ಅಂದ್ಬಿಟ್ಟು ಏನ್ ಬೇಕೋ ಹೋಗಿ ತಗೊಂಡ್ಬಿಡ್ತಾ ಇದೀವಿ, ಆಮೇಲೆ ಕಟ್ಟುತ್ತಾನೆ ಅಂತ. ಸೊ ಅಗೇನ್ ಫೋನ್ ಒಂದು 3,000 ರೂಪಾಯಿ ಇಟ್ಕೊಳ್ಳಿ. ಹಾಗೆ ವೆಕೇಶನ್ ಅಂತೆಲ್ಲೋ ಹೋದ್ರಿ 1,500 ರೂಪಾಯಿ, ಅಥವಾ ಮೂವಿಗೆ ಹೋದ್ರಿ ಎಲ್ಲೋ ಹೋದ್ರಿ 1,500 ಅಲ್ಲಿ ಖರ್ಚಾಯ್ತು. ಬಟ್ಟೆ ಅಗೇನ್ ಖರ್ಚಾಗುತ್ತೆ. ಸೊ ಡೈನಿಂಗ್, ಅಕಸ್ಮಾತ್ ಯಾರನ್ನಾದ್ರೂ ಡಿನ್ನರ್ ಕರ್ಕೊಂಡು ಹೋಗಬೇಕು ಅಥವಾ ನಿಮಗೆ ಈಚೆ ತಿನ್ಬೇಕು ಅಂತ ಆಸೆ ಆಯಿತು, ನೀವು ಹೋದ್ರಿ ಅಗೇನ್ 1,000 ರೂಪೀಸಲ್ಲಿ ಇಟ್ಕೊಂಡ್ರು. ಟೋಟಲ್ 9,000 ರೂಪಾಯಿ ಏನು ನಾವು ಪ್ಲಾನ್ ಮಾಡಿದ್ವಿ 30% ವಾಂಟ್ಸ್ಗೆ ಅಂತ, ಅದು ಇಲ್ಲಿ ಇಷ್ಟರಲ್ಲೇ ಡಿವೈಡ್ ಆಯಿತು. ಸೊ ಹೀಗೆ ಪ್ರತಿ ವರ್ಷ ನಾವು 10% ಇನ್ಕ್ರಿಮೆಂಟ್ ಹೇಗೆ ಸ್ಯಾಲ್ರಿ ಆಗ್ತಾ ಹೋಗುತ್ತೋ ಇಲ್ಲಿ ಕೂಡ ಅಮೌಂಟ್ ರೇಸ್ ಆಗ್ತಾ ಹೋಗುತ್ತೆ. ನೋಡಿ 9,000 ಆಯಿತು ಫಸ್ಟ್ ಇಯರ್, ಸೆಕೆಂಡ್ ಇಯರ್ 9,990 ರೂಪಾಯಿ ಆಯಿತು, ನೆಕ್ಸ್ಟ್ ಇಯರ್ 11,079 ರೂಪಾಯಿ ಆಯಿತು. ಅಂದರೆ ಇಲ್ಲಿ ಕೂಡ ರೇಷಿಯೋ ಜಾಸ್ತಿ ಆಗ್ತಿದ್ದಾಗೆ ನಿಮ್ಮ ಖರ್ಚುಗಳು ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಎಸ್, ನೀವು ಪ್ಲಾನ್ ಮಾಡಿದ್ರೆ ಈ ವಾಂಟ್ಸ್ ಇಂದ ಸ್ವಲ್ಪ ಇನ್ನ ಎಕ್ಸ್ಟ್ರಾ ಉಳಿಸಿ ನೀವೇನಾದ್ರೂ ಲಾಸ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ರೆ ಖಂಡಿತವಾಗ್ಲೂ ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ನಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಈ ಒಂದು ಸೆಗ್ಮೆಂಟ್ ಇನ್ವೆಸ್ಟ್ಮೆಂಟ್. ಸೊ ನಮ್ಮ ವಾಂಟ್ಸ್ ಇಂದ ಅದಕ್ಕೆ ತೆಗೆದಿಡಿ, ಇನ್ನು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ಬೋದು, ಮಂತ್ಲಿ ಸ್ಯಾಲ್ರಿ ಎಷ್ಟು 30,000 ಇದೆ. ಸೊ 50-30-20 ರೂಲ್ ಪ್ರಕಾರ ನಮಗೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬಂದು 6,000 ರೂಪಾಯಿ ಇರುತ್ತೆ. ಸೊ ಈಗ ಸದ್ಯಕ್ಕೆ ಈ 30,000 ಏನು ಸ್ಯಾಲ್ರಿ ಇದೆ ಇದಕ್ಕೆ ನಾವು 6,000ನ ಎತ್ತಿಡ್ತಾ ಇದೀವಿ, ಅಂದ್ರೆ 6,000 ರೂಪೀಸ್ ಇನ್ವೆಸ್ಟ್ಮೆಂಟ್ ಅಂತ ಪ್ಲಾನ್ ಮಾಡಿದೀವಿ. ಬಟ್ ಎಸ್, ಎವ್ರಿ ಇಯರ್ ರೇಸ್ ಆಗ್ತಾ ಇದ್ದಂಗೆ ನಮ್ಮ ಈ ಇನ್ವೆಸ್ಟ್ಮೆಂಟ್ ಕೂಡ ರೇಸ್ ಆಗಬೇಕು. ಅಂದ್ರೆ ಸ್ಯಾಲ್ರಿ ರೇಸ್ ಆಗ್ತಾ ಇದ್ದಂಗೆ ನಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೂಡ ಇಲ್ಲಿ ರೇಸ್ ಆಗ್ತಾ ಹೋಗಬೇಕು. ಸೊ ಈಗ ಸದ್ಯಕ್ಕೆ ಈ 6,000 ರೂಪೀಸ್ನ ನಾನು ಅಡ್ವಾನ್ಸ್ ಒಂದೇ ಸ್ಕೀಮಲ್ಲಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ಸರಿನಾ? ಖಂಡಿತವಾಗ್ಲೂ ತಪ್ಪು. ಯಾಕೆ ಅಂತಂದ್ರೆ ಅಲ್ಲಿ ಏನಾದರೂ ಇನ್ ಕೇಸ್ ಲಾಸ್ ಆಯಿತು ಅಂತಂದ್ರೆ ನಮ್ಮ ಕಂಪ್ಲೀಟ್ ಅಮೌಂಟ್ ಹೊರಟೋಗುತ್ತೆ. ಸೊ ಏನು ಪ್ಲಾನ್ ಮಾಡ್ಬೋದು, ನಮ್ಮ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡಬೇಕು. ಅಂದ್ರೆ ಒಂದು ಕಡೆ ಏನಾದರೂ ಲಾಸ್ ಆಯಿತು ಅಂತಂದ್ರೂ ಕೂಡ ಮತ್ತೊಂದು ಕಡೆಯಿಂದ ಪ್ರಾಫಿಟ್ ಬರುವಂತ ಒಂದು ಹೋಪ್ನ ನಾವು ಇಟ್ಕೊಳ್ಬೇಕು. ಸೊ ನಮ್ಮ ಈ 6,000 ರೂಪೀಸ್ನ ನಾವು ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡಬೇಕು. ಸೊ ಇನ್ವೆಸ್ಟ್ ಎಲ್ಲಿ ಮಾಡಬೇಕು? ಅಫ್ಕೋರ್ಸ್ ನೀವು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಹೊಂದಿದ್ದೀರಾ ಅಂತಂದ್ರೆ ನೀವು ಈಕ್ವಿಟಿಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಈಕ್ವಿಟಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್. ನೀವು ಇಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿ ಹೆಚ್ಚಿನ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂದ್ರೆ 12-13% ಆಸೆಯಲ್ಲಿ ನಾನು ಈಕ್ವಿಟಿಲಿ ಏನಾದರೂ ಹಣ ಹಾಕಿ ಕಳ್ಕೊಂಡ್ಬಿಟ್ರೆ ಇರೋ ದುಡ್ಡು ಹೊಟ್ಟೋಗುತ್ತಲ್ಲಪ್ಪ, ನನಗೆ ರಿಸ್ಕ್ ಬೇಡ, ಕಡಿಮೆ ಸಾಕು ಅಂತಂದ್ರೆ ನೀವು ಡೆಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, RD ಈ ರೀತಿಯಾದಂತಹ ಸೇಫ್ ಸ್ಕೀಮ್ಸ್ ಅಲ್ಲಿ ನೀವು ಖಂಡಿತವಾಗ್ಲೂ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಪ್ಲಾನ್ ಮಾಡಬಹುದು. ಸೊ ಇನ್ಫ್ಲೇಷನ್ ಬಂದು 6% ಇದೆ. ನಾವೀಗ ಸೇಫ್ ಅಂಡ್ ಸೆಕ್ಯೂರ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮ್ಯಾಕ್ಸ್ ನಮ್ಗೆ ಎಷ್ಟು ರಿಟರ್ನ್ ಸಿಗುತ್ತೆ? 8%, 9% ರಿಟರ್ನ್ ಸಿಗುತ್ತೆ. ಸೊ ಈ ಒಂದು ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಿ ನಾವು ಕೋಟಿನ ದುಡಿಯೋದಕ್ಕೆ ಆಗೋದಿಲ್ಲ. ಬಟ್ ಎಸ್, ಅಕಸ್ಮಾತ್ ನಾವೇನಾದ್ರೂ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದೀವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಗಲ್ಲಿ ಕೋಟಿ ಸಿಗುತ್ತೆ. ಬಟ್ ವಿತ್ ಸೇಫ್ ಸ್ಕೀಮ್ಸ್ ನಾವು ಕೋಟಿನ ದುಡಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಸ್ಕೀಮ್ಸ್ ಅಲ್ಲಿ ನಮಗೆ ಸಿಗುವಂತ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಮ್ಯಾಕ್ಸ್ ಬಂದು 8% ಅಥವಾ 9% ಆಗಿರುತ್ತೆ. ಬಟ್ ಇನ್ಫ್ಲೇಷನ್ ಎಷ್ಟಿದೆ? 6% ಇದೆ. ಸೊ ಅಷ್ಟಾಗಿ ನಮ್ಗೇನು ಡಿಫ್ರೆನ್ಸ್ ಇರಲ್ಲ. ಅಂದ್ರೆ ನಾವು ರಿಸ್ಕ್ ತಗೊಂಡಿಲ್ಲ ಅಂತಂದ್ರೆ ಕೋಟ್ಯಾಂತರ ರೂಪಾಯಿನ ದುಡಿಯುವಂತಹ ಒಂದು ಕನಸಾಗೇ ಇರುತ್ತೆ. ರಿಸ್ಕ್ ತಗೊಂಡಾಗ ಮಾತ್ರ ಅದಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಸೊ ನಾನು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತಂದಾಗ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು? ನಿಫ್ಟಿ 50ಲಿ 60% ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ 3,600 ರೂಪೀಸ್. ಹಿಂದಿನ ಒಂದು ರಿಟರ್ನ್ಸ್ನ ಆವ್ರೇಜ್ನ ನಾವು ಚೆಕ್ ಮಾಡಿದ್ರೆ 12% ರಿಟರ್ನ್ಸ್ ಇದು ಕೊಡುತ್ತೆ. ಹಾಗೆ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ 25% ಹಾಕೋಣ, ಅಂದ್ರೆ ನಮ್ಮ 6,000ದ 25%. ಸೊ ಅದು ಒಂದು 1,500 ರೂಪಾಯಿ ಆಗಿರುತ್ತೆ. ಸೊ ರಿಟರ್ನ್ಸ್ ಕೊಟ್ಟಿದ್ದು ಮಿಡ್ ಕ್ಯಾಪ್ ಫಂಡ್ಸ್ ಬಂದು 15% ಇತ್ತು ಲಾಸ್ಟ್ ಆವ್ರೇಜ್ ನಾವು ತಗೊಂಡ್ರೆ. ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ನಾವು 15% ಆಫ್ 6,000ನ ಇನ್ವೆಸ್ಟ್ ಮಾಡ್ಬೋದು, ಅಂದ್ರೆ 900 ರೂಪಾಯಿ 18% ರಿಟರ್ನ್ಸ್ ನ ನೀಡುತ್ತಿದ್ದು. ಸೊ ಇಲ್ಲಿ ನಾವು ನೋಡ್ಬೋದು
ಹೈಯೆಸ್ಟ್ ರಿಟರ್ನ್ಸ್ ನೀಡಿರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್. ಇಲ್ಲಿ ರಿಸ್ಕ್ ಜಾಸ್ತಿ ಇದೆ, ಜೊತೆಲಿ ನಮಗೆ ರಿಟರ್ನ್ಸ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ನಾವು ಇದನ್ನ ವೇರಿ ಕೂಡ ಮಾಡ್ಕೊಳ್ಬಹುದು, ಡೈವರ್ಸಿಫಿಕೇಶನ್ ನಿಮ್ಗೆ ಹೇಗೆ ಬೇಕೋ ಹಾಗೆ. ನಾನೀಗ ಸದ್ಯಕ್ಕೆ ಈ 3 ಫಂಡ್ಸ್ಗೆ 60, 25, 15% ಹಾಗೆ ನನ್ನ 6,000 ನ ಅಲೋಕೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3,600 ಬಂದು ನಿಫ್ಟಿಗೆ, ಮಿಡ್ ಕ್ಯಾಪ್ಗೆ 1,500, ಸ್ಮಾಲ್ ಕ್ಯಾಪ್ ಫಂಡ್ಸ್ಗೆ 900. ಸೊ ಟೋಟಲ್ 6,000 ನಾನು ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಿಫ್ಟಿ 50ಗೆ ನಾನು 60% ಯಾಕೆ ಅಲೋಕೇಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಬಿಕಾಸ್ ನಿಫ್ಟಿ 50ಲಿ ಟಾಪ್ 50 ಕಂಪನೀಸ್ ಇದೆ, ಅಂದ್ರೆ ಟಾಪ್ 50 ಕಂಪನೀಸ್ ಇದೆ. ಹಾಗೆ ಪಾಸ್ಟ್ ಅಲ್ಲಿ ಸಿಗ್ತಕ್ಕಂತ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 12% ರಿಟರ್ನ್ಸ್ ನ ಇದು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಸೊ ನಿಫ್ಟಿ 50ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಅಥವಾ ಇಂಡೆಕ್ಸ್ ಫಂಡ್ಸ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಆಗಿ ನೀವು ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಬಟ್ ಎಸ್, ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾಲೆಡ್ಜ್ ಬೇಕಾಗತ್ತೆ. ಸೊ ನಾಲೆಡ್ಜ್ ನ ನೀವು ಅಕ್ವೈರ್ ಮಾಡ್ಕೊಂಡ್ರಿ ಅಂತಂದ್ರೆ ಖಂಡಿತವಾಗ್ಲೂ ಇದು ಬಹಳ ಈಸಿ ಆಗುತ್ತೆ. ಸೊ ಇಲ್ಲಿ ಎಲ್ಲಿ ಕಲಿಬಹುದು ನಾವು ಅಂತಂದ್ರೆ ಖಂಡಿತವಾಗ್ಲೂ ನೀವು ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರಲ್ಲಿ ಕಂಪ್ಲೀಟ್ ಕೋರ್ಸ್ ಇದೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ, ಸ್ಟಾಕ್ಸ್ ಎಲ್ಲವನ್ನ ನೀವು ತಿಳ್ಕೊಂಡು ನಂತರ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಪಾಸ್ಟ್ ಅಲ್ಲಿ ನಿಫ್ಟಿ 50 ಬಂದು 12% ರಿಟರ್ನ್ಸ್ ಜನರೇಟ್ ಮಾಡ್ಕೊಟ್ಟಿದೆ. ಮೇ ಬಿ ಇನ್ ಫ್ಯೂಚರ್ ಕೂಡ ನಮಗೆ ಇದನ್ನೇ ಜನರೇಟ್ ಮಾಡ್ಕೊಡುತ್ತೆ. ಸೊ ನಾನು ಹೇಳೋದು ಒಂದೇ, ನಾಲೆಡ್ಜ್ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲ ಅಂತಂದ್ರೆ ಕಲ್ತು ನಂತರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿ. ಸೊ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ 25% ನಾವು ಅಲೋಕೇಟ್ ಮಾಡಿದೀವಿ. ಸೊ 6,000 ಅಲ್ಲಿ 25% ಅಂತಂದ್ರೆ 1,500. ಸೊ ಇಲ್ಲಿ ಕೂಡ ನೀವು ನಿಮ್ಮ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ರಿಟರ್ನ್ಸ್ ಇವ್ರು ಏನು ಹಿಂದಿನ ವರ್ಷದ ಒಂದು ಜನರೇಟ್ ಮಾಡ್ಕೊಟ್ಟಿರೋದು ನೋಡಿದ್ರೆ 15% ಜನರೇಟ್ ಮಾಡ್ಕೊಟ್ಟಿದೆ. ಹಾಗೆ ಇನ್ ಫ್ಯೂಚರ್ ಕೂಡ ಮಾಡ್ಕೊಡುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲಿ 15% ಫಂಡ್ ನ ಅಲೋಕೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ 6,000 ಅಲ್ಲಿ 15% ಬಂದು 900 rupees ಆಗಿರುತ್ತೆ. ಇಲ್ಲಿ ಹೆಚ್ಚಿನ ರಿಸ್ಕ್ ಇದೆ, ಬಟ್ ಎಸ್ ಹೆಚ್ಚಿನ ರಿಟರ್ನ್ಸ್ ಕೂಡ ಇದೆ. ಸೊ ನೀವು ಬೇಕಾದ್ರೆ ರಿಸ್ಕ್ ಹೆಚ್ಚಿಗೆ ತಗೊಳ್ತೀರಾ ಅಂತಂದ್ರೆ ಇಲ್ಲಿ ವೇರಿಯೇಷನ್ಸ್ ಕೂಡ ನೀವು ಮಾಡ್ಕೊಳ್ಬಹುದು. ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲಿ ಹೆಚ್ಚಿನ ಅಮೌಂಟ್ ನ ನೀವು ಹಾಕ್ಬೋದು. ಇಲ್ಲ ಅಂತಂದ್ರೆ ನಾನೀಗ ಪ್ಲಾನ್ ಮಾಡಿರೋ ಹಾಗೆ ನೀವು ಕೂಡ ಪ್ಲಾನ್ ಮಾಡ್ಬೋದು. ಎಸ್, ಯಾರು ಕೂಡ ಮಾರ್ಕೆಟ್ ಅಲ್ಲಿ ನಮ್ಗೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕಂಪ್ಲೀಟ್ ಇದು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಗ ಮಾರ್ಕೆಟ್ ಡೌನ್ ಇದೆಯಾ, ಹೈ ಇದೆಯಾ, ಎಲ್ಲವನ್ನ ಚೆಕ್ ಮಾಡಬೇಕಾಗುತ್ತೆ. ಬಟ್ ಎಸ್, ಲಾಂಗ್ ಟರ್ಮ್ ಅಲ್ಲಿ ನಾವೇನಾದ್ರೂ ನೋಡ್ತು ಅಂತಂದ್ರೆ ಈ ಕಂಪ್ನೀಸ್ ಒಳ್ಳೆಯ ರಿಟರ್ನ್ಸ್ ನ ಖಂಡಿತವಾಗ್ಲೂ ಫೆಚ್ ಮಾಡ್ಕೊಡುತ್ತೆ. ಸೊ ಹೀಗೆ ಡೈವರ್ಸಿಫೈ ಮಾಡಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡಬೇಕು. ಸೊ ನಾನು ಈ ಒಂದು ಎಕ್ಸಾಂಪಲ್ ಲೆಕ್ಕ ಕೊಟ್ಟಿದ್ದು ಫಸ್ಟ್ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಅಂದ್ರೆ ಫಸ್ಟ್ ಇಯರ್ಗೆ. ಸೊ ನೆಕ್ಸ್ಟ್ ಇಯರ್ ಯಾವಾಗ ನಮ್ಮ ಸ್ಯಾಲರಿ ರೇಸ್ ಆಗುತ್ತೋ ಈ ಒಂದು ರೇಷಿಯೋ ಕೂಡ ಇನ್ಕ್ರೀಸ್ ಆಗಬೇಕು. ಸೊ ನಾವು ಹೆಚ್ಚಿಸ್ತಾ ಹೋಗ್ಬೇಕಾಗತ್ತೆ. ಸೊ ಇದು ಎಕ್ಸೆಲ್ ಶೀಟ್ ಆಗಿರೋದ್ರಿಂದ ಆಲ್ರೆಡಿ ಲೆಕ್ಕ ಹಾಕಾಗಿದೆ. ಸೊ ನಾವೇನಾದ್ರೂ 10 ವರ್ಷ ಆದ್ಮೇಲೆ ಇದನ್ನ ನೋಡ್ತು ಅಂತಂದ್ರೆ ಅಮೌಂಟ್ ಏನಿರುತ್ತೆ ನಿಮ್ಮ ಹತ್ರ, ಒಂದು ಕಾರ್ಪಸ್ ಅಮೌಂಟ್, ಅದರ ಇವತ್ತಿನ ವ್ಯಾಲ್ಯೂ ಏನು ಅನ್ನೋದ್ರ ಕೂಡ ಇಲ್ಲಿ ನಿಮ್ಗೆ ಶೀಟ್ ಅಲ್ಲಿ ಶೋ ಮಾಡ್ತಾ ಇದೆ. ಇದೇ ರೀತಿಲಿ ನಾವೇನಾದ್ರೂ ಪ್ರತಿ ವರ್ಷ 10% ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಮ್ಮ ಸ್ಯಾಲರಿ, ಹಾಗೆ ನಮ್ಮ ಇನ್ವೆಸ್ಟ್ಮೆಂಟ್ ನ ಕೂಡ ನಾವು ಹೆಚ್ಚಿಸ್ತಾ ಹೋಗ್ತಾ ಇತ್ತು ಅಂತಂದ್ರೆ 10 ವರ್ಷಕ್ಕೆ ನಮ್ಮ ಹತ್ರ 28 ಲಕ್ಷ ಕಾರ್ಪಸ್ ಅಮೌಂಟ್ ಇರುತ್ತೆ. ಸೊ ಅದು 10 ವರ್ಷದ ನಂತರ 28 ಲಕ್ಷ ಅಂತಂದ್ರೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅದರ ವ್ಯಾಲ್ಯೂ 16 ಲಕ್ಷ ಆಗಿರುತ್ತೆ. ಸೊ ನಾವಿಲ್ಲಿ ಪ್ಲಾನ್ ನೋಡ್ಬೋದು, 10 ವರ್ಷ ನಾನು ಇನ್ವೆಸ್ಟ್ಮೆಂಟ್ ನ ತಪ್ಪದೆ ಮಾಡ್ತಾ ಇದ್ದೀನಿ ಈ ಒಂದು ಸ್ಯಾಲರಿ ಪ್ರಕಾರ ಅಂತಂದ್ರೆ ಎವ್ರಿ ಇಯರ್ 10% ನ ರೇಸ್ ಮಾಡ್ಕೊಂಡು ಅಂತಂದ್ರೆ ನನ್ನ ಹತ್ರ ಆಫ್ಟರ್ 10 ಇಯರ್ಸ್ 28 ಲಕ್ಷ ಇರುತ್ತೆ. ಅದರ ವ್ಯಾಲ್ಯೂ ಇವತ್ತಿನ ರೇಟ್ಗೆ 16 lakhs, ಯಾಕಂದ್ರೆ ಇನ್ಫ್ಲೇಷನ್ ಅದು ಇದು 1000 ಖಂಡಿತವಾಗ್ಲೂ ಇರುತ್ತೆ. ಸೊ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈ ಒಂದು ಪೆನ್ ಇವತ್ತಿನ ವ್ಯಾಲ್ಯೂ ಏನು, ಇದಕ್ಕೆ 10 ರೂಪಾಯಿ. 10 ವರ್ಷದ ನಂತರ ಇದು 50 ರೂಪಾಯಿ ವ್ಯಾಲ್ಯೂ ಆಗ್ಬೋದು. ಸೊ ಈ ಇನ್ಫ್ಲೇಷನ್ ಇಂದಾಗಿ ಮುಂದೆ ನಮ್ಮ ಹತ್ರ 10 ವರ್ಷದ ನಂತರ 28 ಲಕ್ಷ ಇದೆ ಅಂತಂದ್ರೆ ಹಬ್ಬ ನನ್ನ ಹತ್ರ 28 ಲಕ್ಷ ಇದೆ ಅಂತ ಹೇಳುವಾಗಿಲ್ಲ. ಅದರ ವ್ಯಾಲ್ಯೂ ಇವತ್ತಿನ ಲೆಕ್ಕಕ್ಕೆ ನಾವು ಕಂಪೇರ್ ಮಾಡ್ತು ಅಂತಂದ್ರೆ ಕೇವಲ 16 ಲಕ್ಷ ಆಗಿರುತ್ತೆ. ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ 15 ವರ್ಷದ ನಂತರ, ಹಾಗೆ ಇನ್ಕ್ರಿಮೆಂಟ್ಸ್ ಏನೇನು ಹೇಳಿದೀನಿ ಈ ವಿಡಿಯೋದಲ್ಲಿ ಎಲ್ಲವನ್ನು ನಾವು ಸರಿಯಾಗಿ ಮಾಡ್ತಾ ಹೋದ್ರೆ ನಮ್ಮ ಹತ್ರ ಕಾರ್ಪಸ್ 78 ಲಕ್ಷ ಇರುತ್ತೆ. ಆದ್ರೆ ಆ 78 ಲಕ್ಷ 15 ವರ್ಷ ಆದ್ಮೇಲೆ ಏನಿದೆ ಅದರ ವ್ಯಾಲ್ಯೂ ಇವತ್ತಿನ ಡೇಟ್ಗೆ ಕಂಪೇರ್ ಮಾಡಿದ್ರೆ 32,82,079 ರೂಪಾಯಿ ಆಗಿರುತ್ತೆ. ಸೊ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಈ ವರ್ಷ, ನೆಕ್ಸ್ಟ್ ಇಯರ್ ಏನ್ ಬರುತ್ತೋ ತಕೊಂಡ್ಬಿಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಮ್ಯಾಜಿಕಲ್ ನಂಬರ್ಸ್ ನ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀವು ಪ್ರತಿ ವರ್ಷ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆದಂಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ರೇಷಿಯೋನ ಕೂಡ ರೇಸ್ ಮಾಡ್ತಾ ಹೋದ್ರೆ, ತಪ್ಪದೆ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡ್ತಾ ಹೋದ್ರೆ, ಅಲ್ಲಿ ದುಡ್ಡು ಕಟ್ತಾ ಹೋದ್ರೆ ನಿಮ್ಮ ಹತ್ರ 20 ವರ್ಷದಲ್ಲಿ 2 ಕೋಟಿ ಇರುತ್ತೆ ನಿಮ್ಮ ಕೈಲಿ. ಅದರ ವ್ಯಾಲ್ಯೂ ಇವತ್ತಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ 59,63,000 ಆಗಿರುತ್ತೆ. ಅಂದ್ರೆ 20 ವರ್ಷದ ನಂತರ ಏನು 2 ಕೋಟಿ ಅಮೌಂಟ್ ನಮಗೆ ಸಿಗುತ್ತೆ ಅದರ ವ್ಯಾಲ್ಯೂ ಇವತ್ತಿಗೆ ಕಂಪೇರ್ ಮಾಡಿದ್ರೆ 59 ಲಕ್ಷ ಇದೆ. ಅದೇ 25 ವರ್ಷದ ನಂತರ ನಿಮ್ಮ ಹತ್ರ 4 ಕೋಟಿ ಇರುತ್ತೆ. ಸೊ 30 ಇಯರ್ಸ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು 9 ಕೋಟಿ ನಮಗೆ ಸಿಗ್ತಾ ಇದೆ. ಹಾಗೆ 35 ಇಯರ್ಸ್ ಅಲ್ಲಿ ನಮಗೆ
20 ಕೋಟಿ ಸಿಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ವರ್ಷ ನಾವು ಇನ್ನ ಸ್ವಲ್ಪ ಅದನ್ನ ಕಟ್ತಾ ಎಕ್ಸ್ಟೆಂಡ್ ಮಾಡಿದ್ರೆ ಈ ನಂಬರ್ಸ್ ಎಷ್ಟು ಮ್ಯಾಜಿಕಲ್ ಇದೆ ಅಂತ. 9 ಕೋಟಿಯಲ್ಲಿ 20 ಕೋಟಿಯಲ್ಲಿ. ಸೊ ಈ ಒಂದು ಡಿಫ್ರೆನ್ಸ್ ನಮ್ಗೆ ಆಗೋದು ಪವರ್ ಆಫ್ ಕಾಂಪೌಂಡಿಂಗ್ ಇಂದ. ಇದನ್ನ 8th ವಂಡರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಅಲ್ಲಿ ಆ ನಂಬರ್ಸ್ ಮ್ಯಾಜಿಕ್ ಮಾಡೋದಕ್ಕೆ ಅಷ್ಟು ತಾಕತ್ ಇರುತ್ತೆ ಅದರಲ್ಲಿ. ಬಟ್ ಎಸ್, ನಾವು ಪೇಷನ್ಸ್ಫುಲಿ ವೇಟ್ ಮಾಡಬೇಕಾಗತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆಗ ಖಂಡಿತವಾಗ್ಲೂ ಇನ್ನ ಒಂದು 5 ವರ್ಷ ನಾವು ಕಾದ್ವಿ ಅಂತಂದ್ರೆ ಇಲ್ಲಿ 40 ವರ್ಷದಲ್ಲಿ ನೀವು ನೋಡ್ಬೋದು 42 ಕೋಟಿ ಇದೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗ್ತಾ ಹೋಗುತ್ತೆ. ಅಂಡ್ ದಿಸ್ ಇಸ್ ಬಿಕಾಸ್ ಆಫ್ ಪವರ್ ಆಫ್ ಕಾಂಪೌಂಡಿಂಗ್. ಸೊ ಇಂಪಾರ್ಟೆಂಟ್ ಕಂಡೀಷನ್ ಏನಿರುತ್ತೆ ಇಲ್ಲಿ, ಯಾರಾದ್ರೂ ಹೇಳ್ಬೋದಾ ಇಷ್ಟೇ ರಿಟರ್ನ್ಸ್ ನಿಮ್ಗೆ ಕೊಡ್ತೀವಿ ಬರುತ್ತೆ ಅಂತ? ಖಂಡಿತವಾಗ್ಲೂ ಇಲ್ಲ. ಇದನ್ನ ಯಾರು ಅಶ್ಯೂರ್ ಮಾಡೋದಕ್ಕಾಗೋದಿಲ್ಲ. ಕಂಪ್ಲೀಟ್ಲಿ ಇದು ಮಾರ್ಕೆಟ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಹಣನೇ ಸಿಗ್ಬೋದು, ಹೆಚ್ಚಿನ ರಿಟರ್ನ್ಸೇ ಸಿಗ್ಬೋದು. ಅಕಸ್ಮಾತ್ ಇಲ್ಲ ಇದಕ್ಕೆ ಅರ್ಧ ಸಿಕ್ತು ಅಂತಂದ್ರು ಖಂಡಿತವಾಗ್ಲೂ ಅದು ಲಾಸ್ ಅಲ್ಲ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಕಡಿಮೆ ಸಿಕ್ಕಿರುತ್ತೆ ಅಷ್ಟೇ. ಸೊ ಖಂಡಿತವಾಗ್ಲೂ ಈ ರೀತಿಯಲ್ಲಿ ಯಾರು ಕೂಡ ನಿಮಗೆ ಪ್ರಾಮಿಸ್ ಮಾಡೋದಕ್ಕಾಗಲ್ಲ. ಇದು ಕಂಪ್ಲೀಟ್ಲಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಫ್ ವಿ ಹ್ಯಾವ್ ಪೇಷನ್ಸ್ ಖಂಡಿತವಾಗ್ಲೂ ನಾವು ಫ್ರೂಟ್ಫುಲ್ ಆಗಿರ್ತೀವಿ. ಹಾಗೆ ನೀವು ಹೇಳ್ಬೋದು ನನ್ಗೀಗ ಏಜ್ 25 ವರ್ಷ, ನೀವು 35 ವರ್ಷದ ಪ್ಲಾನ್ ಹೇಳ್ತಾ ಇದ್ದೀರಾ, ನಾನು ಅಷ್ಟವರೆಗೂ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ. ನಿಮಗೆ ಆ ಡೌಟ್ ಇದೆ, ನಿಮ್ಮ ಹತ್ರ ಫ್ಯೂಚರ್ ಇಲ್ಲ ಅಂದ್ರೆ ನೀವು ಫ್ಯೂಚರ್ ಪ್ಲಾನ್ ಮಾಡ್ತಾ ಇಲ್ಲ. ಮುಂದಕ್ಕೆ ಏನಾಗುತ್ತೋ ನೋಡ್ಕೊಳ್ಳೋಣ, ನಾನು ಇವತ್ತು ಬದುಕಬೇಕು ಅಂತ ಕೆಲವರು ಇರ್ತಾರೆ. ಹಾಗಿತ್ತು ಅಂತಂದ್ರೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ, ಕೆಲವು ವರ್ಷಗಳ ನಂತರ ನಿಮ್ಗೆ ಹಣ ಬೇಕಾಯ್ತು ಅಂತ ಅನ್ಸಿದ್ರೆ ತೆಕ್ಕೊಳ್ಬೋದು. ತಗೊಂಡು ನೀವು ಮನೆ, ಕಾರು, ಬಂಗ್ಲೆ ಏನು ಆಸೆ ಇದೆಯೋ ಅದನ್ನ ಪೂರೈಸ್ಕೊಳ್ಬೋದು. ಬಟ್ ಎಸ್, ಅಕಸ್ಮಾತ್ ಫ್ಯೂಚರ್ ಪ್ಲಾನ್ ಮಾಡ್ತಿದ್ದೀರಿ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೇ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಈ ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಂದ ಖಂಡಿತವಾಗ್ಲೂ ಕೋಟ್ಯಾಂತರ ರೂಪಾಯಿನ ನೀವು ನಿಮ್ಮ ಕಣ್ಣಾರೆ ನೋಡುವಂತಹ ಸಾಧ್ಯತೆ ಇಲ್ಲಿದೆ. ಸೊ ನಿಮ್ಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತಂದ್ರೆ ಇದನ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಬಹಳಷ್ಟು ಜನರ ಪ್ಯಾಕೇಜ್ ಈಗ 25,000 30,000 ಇದೆ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಕೋಟಿ ರೂಪಾಯಿಯ ಕನಸು ಅವ್ರು ಕಾಣದೇ ಇದ್ರು ಕೂಡ ಅವರ ಲೈಫ್ ಅಲ್ಲಿ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿನ ಅವರು ಖಂಡಿತವಾಗ್ಲೂ ಪಡ್ಕೊಳ್ತಾರೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮಲ್ಲಿ ಏನಾದ್ರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇತ್ತು ಅಂತಂದ್ರೆ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನ ದಿಕ್ಕನ್ನ ಖಂಡಿತವಾಗ್ಲೂ ಬದಲಾಯಿಸುತ್ತೆ. ಸೊ ನಾನು ಸೋನು ಹೋಗಿ ಬರ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಮಸ್ತೆ.